ಶತಮಾನದ ಅತಿ ಹೆಚ್ಚು ಸಮಯದ ಸೂರ್ಯಗ್ರಹಣವು 2027ರ ಆಗಸ್ಟ್ 2ರಂದು ನಡೆಯಲಿದೆ. ಈಗಿನ ಲೆಕ್ಕಾಚಾರದಂತೆ 1911ರಿಂದ 2114ರ ನಡುವೆ ಯಾವ ನೇಸರ ಮರೆಯೂ ಇಷ್ಟೊಂದು ಉದ್ದದ್ದಾಗಿರುವುದಿಲ್ಲ. ಚಂದ್ರನು ಭೂಮಿಗೆ ಹೆಚ್ಚು ಸಮೀಪ ಇದ್ದಾಗ ಹೆಚ್ಚು ಸಮಯದ ಸೂರ್ಯಗ್ರಹಣ ನಡೆಯುತ್ತದೆ. ಆದರೆ ತಿಂಗಳ ಹಾಗೂ ಭೂಮಿ ಸೂರ್ಯನಿಗಿಂತ ಚಿಕ್ಕವಾದ್ದರಿಂದ ಸೂರ್ಯಗ್ರಹಣವು ಲೋಕವ್ಯಾಪಿ ಕಾಣದು, ಇಲ್ಲವೇ ಕೆಲವು ಕಡೆ ಅರೆಬರೆ ಕಾಣಿಸಬಹುದು. 2026ರ ಫೆಬ್ರವರಿ 17ರಲ್ಲಿ ನಡೆದ ಇಲ್ಲವೇ ಆಗಸ್ಟ್ 2ರಂದು ನಡೆಯುವ ಸೂರ್ಯಗ್ರಹಣ ಭಾರತಕ್ಕೆ ಅನುಭವ ಆಗಿದ್ದು, ಹಾಗೆಯೇ ಶತಮಾನದ ಅತಿದೊಡ್ಡ ಸೂರ್ಯಗ್ರಹಣ 2017ರ ಆಗಸ್ಟ್ 2ರಂದು ನಡೆಯಲಿದ್ದು, ಅದರ ಅನುಭವ ಕೂಡ ಭಾರತಕ್ಕೆ ಅರೆಬರೆಯಾಗಲಿದೆ. ಶತಮಾನದ ಅತಿ ದೀರ್ಘ ಸೂರ್ಯಗ್ರಹಣವು 6 ನಿಮಿಷ 23 ಸೆಕೆಂಡುಗಳ ಕಾಲ ಲೋಕದ ಕೆಲವು ಭಾಗಗಳನ್ನು ಪೂರ್ಣ ಇರುಳಾಗಿಸುತ್ತದೆ. ಸ್ಪೇನ್, ಮೊರಾಕ್ಕೊ, ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್, ಸೌದಿ ಅರೇಬಿಯಾ, ಯೆಮೆನ್, ಸೊಮಾಲಿಯಾ ಅತಿ ದೊಡ್ಡ ದೀರ್ಘ ಸೂರ್ಯಗ್ರಹಣ ಅನುಭವಿಸುವ ದೇಶಗಳಾಗಿದೆ. ಬಡಗಣ ಆಫ್ರಿಕಾ, ಪಡುವಣ ಏಷ್ಯಾ, ಸ್ಪೇನ್, ಪೋರ್ಚುಗಲ್ ಪ್ರದೇಶಗಳು ಶತಮಾನದ ಅತಿ ದೊಡ್ಡ ಸೂರ್ಯಗ್ರಹಣಕ್ಕೆ ಈಡಾಗುವ ದೇಶಗಳಾಗಿದೆ.